ಇವತ್ತಿನ ದಿನ ಅವರು ಬರಬೇಕಾಗಿತ್ತು, ಬಟ್ ಅವ್ರ ಗಮನಕ್ಕಿದೆ ಸಿನಿಮಾ, ಸೊ ಆದಷ್ಟು ಬೇಗ ಅವರನ್ನು ನೋಡ್ತಾರೆ. ಅಂದ್ರೆ ನೋಡಿ ಸೆಷನ್ ಇದ್ದಿದ್ದು ಸರಿ, ಆದ್ರೆ ಸ್ಪೀಕರ್ ಅನ್ನ ಮಾತಾಡಿಸಿ ಸ್ಪೀಕರ್ ಹೇಳಿ ಸ್ಪೆಷಲ್ ಶೋ ಮಾಡಿದ್ರೆ ಕೂಡ ಹೇಳಿದ್ರು. ಸ್ಪೀಕರ್ ಸಾಹೇಬರು ಬರ್ತೀವಿ ಅಂತ ಹೇಳಿ ಫ್ರೈಡೆ ಹೇಳಿದ್ರು, ನಾವು ಟ್ಯೂಸ್ಡೇ ಶೋ ಅಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರ್ತಿದ್ದೆ ಅಲ್ಲ ಸರ್, ಬರ್ತಾ ಗೊತ್ತಾಗುತ್ತೆ. ಪರ್ಸನಲಿ ನಾನೇ ಬಂದು ಮೂವಿ ನೋಡ್ತೀನಿ ಅಂತ ಕೂಡ ಹೇಳಿದ್ರು. ಸುಜಿತ್ ಇಲ್ಲಿದ್ದಾರೆ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು, ಅವರು ವೇದಿಕೆಯಲ್ಲೇ ಬರಬೇಕು. ಒಂದ್ಸಲ ಬಂದ್ಬಿಟ್ಟು ನೀವು ಚಪ್ಪಾಳೆಯನ್ನ ಇಟ್ಟಿಸ್ಕೋಬೇಕು. ನಿಮ್ಮ ಪಾತ್ರದಿಂದನೇ ಒಳ್ಳೆತನ ಗೆದ್ದಿರೋ ಚಪ್ಪಾಳೆ ತಗೊಂಡಿರೋದು ಅದೊಂದು. ಆಮೇಲೆ ಅಫ್ಕೋರ್ಸ್ ಲಾಸ್ಟ್ ಪ್ರೆಸ್ ಮೀಟ್ ತುಂಬ ಚರ್ಚೆಗೆ ಒಳಗಾಗಿತ್ತು. ಇವತ್ತೆಲ್ರಿಗೂ ಧನ್ಯವಾದಗಳನ್ನು ಹೇಳೋದು ಅನಿವಾರ್ಯತೆ ಆಗಿದೆ. ಬಿಕಾಸ್ ಗೆಲುವು, ಆ ಸಂಭ್ರಮ, ನಮ್ಮ ಸಂತೋಷ ನಾವು ತಡ್ಕೊಳಕ್ಕಾಗಲ್ಲ, ಹೇಳಲೇಬೇಕು. ಆಮೇಲೆ ಈ ಮುಂಚೆ ಯಾವ ವೇದಿಕೆಯಲ್ಲೂ ಅದು ಹೇಳಿರಲಿಲ್ಲ, ಇಲ್ಲಿ ನಾನು ಅದನ್ನು ಹೇಳಲೇಬೇಕು. ಸಿನಿಮಾ ತಯಾರಾಗೋದಕ್ಕೆ, ನಿರ್ಮಾಣ ಆಗೋದಕ್ಕೆ, ಅದಕ್ಕೆ ಸಾಕಷ್ಟು ಬೆಂಬಲ ಕೊಟ್ಟಂಥ ಒಬ್ಬರು ಸ್ನೇಹಿತರು ಇಲ್ಲಿ ಹರ್ಷವರ್ಧನ್ ಅಂತ ಇದ್ದಾರೆ. ಅವರಿಲ್ಲದೆ ಸಿನಿಮಾ ಸಾಧ್ಯವಾಗ್ತಾ ಇರಲಿಲ್ಲ. ಅದು ನನಗೆ ಮಾತ್ರ ಪರ್ಸ್ನಲಿ ಗೊತ್ತಿದೆ. ಹಗಲು ರಾತ್ರಿ ಸಿನಿಮಾ ಹೊರಗೆ ಬರಬೇಕು, ಅದಕ್ಕೆಲ್ಲ ಫೈನಾನ್ಸ್ ಆಗಲಿ, ವ್ಯವಸ್ಥೆ ಏನೇನು ಮಾಡಬೇಕಂತ ಹಗಲು ರಾತ್ರಿ ಓಡಾಡಿ ನನಗಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡು ನಿಂತವರು ಅವರು. ಅವ್ರ ಜೊತೆಗೆ ನಮ್ಮ ಮಂಜುನಾಥ್ ನಿಂಗಾಣಿಯವರು, ಇವರಿಬ್ಬರು ಇಲ್ಲದೆ ಫೈನಾನ್ಸ್ ವಾಸ್ ಇಂಪಾಸಿಬಲ್. ಆಮೇಲೆ ಒಬ್ಬ ಮಾರಲ್ ಸಪೋರ್ಟ್ ಆಗಿ ಎಲ್ಲ ಕೆಲಸದಲ್ಲೂ ಕೈ ಹಾಕಿ, ಎಲ್ಲ ಕೆಲಸದಲ್ಲೂ ಕೂಡ ಅವನು ಒಂಥರ ಕಂಪ್ಲೀಟ್ ಕಂಟ್ರೋಲ್. ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ. ಎಡಿಟಿಂಗ್ ಆಗಿರ್ಬೋದು, ಎನಿ ಟೆಕ್ನಿಕಲ್ ಆಸ್ಪೆಕ್ಟ್, ಎಲ್ಲದರಲ್ಲೂ ಕೂಡ ಅವನಿಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಒಂದು ಸಪೋರ್ಟಿಗೆ ಬಂದು ತನ್ನ ಕಂಪ್ಲೀಟ್ ಜೀವನವನ್ನು ನನ್ನ ಜೊತೆ ಮುಡಿಪಾಗಿಟ್ಟಿರ್ತಕ್ಕಂಥ ಒಬ್ಬ ನನ್ನ ಫ್ರೆಂಡ್ ಪರಮೇಶ್ ಇಲ್ಲಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಕಮರ ಟು ಚೆಕ್ ಪೋಸ್ಟ್ ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ. ಗೆಳೆಯ, ನೀನು ಹೆಂಗೆ ಯುದ್ಧ ಕಂಡಾಗ ನಿಂತಿದ್ಯಾ, ನಾನು ನಿನ್ನ ಜೊತೆಗೆ ಅಸಿಸ್ಟೆಂಟಾಗಿ ಆ ಸಿನಿಮಾ ರಿಲೀಸ್ ಆಗೋವರೆಗೂ ವರ್ಕ್ ಮಾಡ್ತೀನಿ. ಆಮೇಲೆ ಆ್ಯಸ್ ಇಟ್ ಈಸ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಮೋಹನ್ ಅವರು ತುಂಬ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜೊತೆಗಿದ್ದಾರೆ. ಎಲ್ಲರೂ ತೆರೆ ಮೇರೆಯಲ್ಲಿ, ಅಂದರೆ ಯಾರಿಗೂ ಗೊತ್ತಿಲ್ಲದಂಗೆ ಶ್ಯಾಡೋಸಲ್ಲಿ ವರ್ಕ್ ಮಾಡೋವಂಥ ನನ್ನ ಫ್ರೆಂಡ್ಸ್ಗಳು. ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ಲಿ ಬಟ್ ನಾಟ್ ದಿ ಲೀಸ್ಟ್, ದಿ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ. ಎಲ್ಲರೂ ಕೇಳಿದ್ರು ಸಿನಿಮಾ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ. ಸಿನಿಮಾ ನೋಡಿ ಅವತ್ತಿಂದನೂ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾಯಿದೆ, ಏನಾಗ್ತಾಯಿಲ್ಲ, ಏನು ಬೇಕು, ಅವನಿಗೆ ಕೆಲವೊಂದು ಸಲ ಡೈರೆಕ್ಟಾಗಿ ಹೆಂಗೆ ಕೇಳಬೇಕಂತ ಗೊತ್ತಾಗ್ತಾಯಿದ್ರು. ನಮ್ಮ ಪಾನಿಪುರಿ ಕಿಟ್ಟಿ ಅವ್ರ ಮುಖಾಂತರ ಏನು ನಡೀತಾಯಿದೆ, ಹೆಂಗಿದ್ದಾನೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ವೆಂಕಟ್ ನಾರಾಯಣ್ ಸರ್, KVN ಸಂಸ್ಥೆಯ ವೆಂಕಟ್ ನಾರಾಯಣ್ ಸರ್ ಕೂಡ ಫೋನ್ ಮಾಡಿ, ಚಿನ್ನಮ್ಮ ನೀನೇನು ಹೆದರ್ಕೋಬೇಡ, ನಾವೆಲ್ಲ ಜೊತೆಗಿದ್ದೀವಿ, ಜಸ್ಟ್ ಗೋ ಆ್ಯಡ್, ಒಳ್ಳೆ ಸಿನಿಮಾ ಮಾಡಿದ್ಯಾ, ಗೆಲ್ತೀಯಾ ಅಂತ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರೆಲ್ಲರಿಂದನೂ ಯುದ್ಧಕಾಂಡ ಆಗಕ್ಕೆ ಸಾಧ್ಯ. ನನ್ನ ತಂಡ ಮತ್ತು ಜೊತೆಗೆ ಜೋಡಿಸಿರ್ತಕ್ಕಂಥ ಎಲ್ಲ ಶುಭ ಹಸ್ತಗಳು, ಇದರಿಂದ ಯುದ್ಧಕಾಂಡ ಸಾಧ್ಯ ಆಗಿದ್ದು. ಆ್ಯಂಡ್ ಮಗದೊಮ್ಮೆ ನನ್ನ ಕೊನೆ ಉಸಿರಿರೋವರೆಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಶವಾಗಿ ನೀವೆಲ್ಲರೂ ಸಿನಿಮಾ ತೊಗೊಂಡು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ನನಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದು. ಅದೇನಾಗುತ್ತೆ, ಜೊತೆಗೇ ಇರ್ತೀವಲ್ಲ, ಕೆಲವೊಂದು ಸಲ ಅದು ಅಂದರೆ ಹೇಳಬೇಕು ಅನ್ನೋದು ಮನಸ್ಸಿಗೆ ನೆನಪು ಬರಲ್ಲ ಬೇಗ. ಕಿರಣ್ ಅವ್ರ ಆ್ಯಕ್ಷನ್ ಕಟ್ ಎಂಟರ್ಟೈನ್ಮೆಂಟ್ಸ್, ಎಸ್ ಸಾರಿ ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ರವಿ ಸರಿಗೆ ಕೂಡ ಮಗದೊಮ್ಮೆ ತುಂಬ ಧನ್ಯವಾದಗಳು. ರವಿ ಸರ್ ಮೊನ್ನೆ ಮೆಸೇಜ್ ಮಾಡಿದರು, ಇನ್ನೂ ಬೆಂಗಳೂರಿಗೆ ತಲುಪಿಲ್ಲ, ಬೆಂಗಳೂರಿಗೆ ತಲುಪ್ತಿದ್ದಂಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ. ಸೊ ಕನ್ವರ್ಸೇಷನಲ್ಲಿ ಇದ್ದೀವಿ, ಆದಷ್ಟು ಬೇಗ ಸಿನಿಮಾ ನೋಡ್ತಾರೆ. ರಿಪೋರ್ಟ್ ಹೋಗಿದೆ, ಅವರೇ ಮೆಸೇಜ್ ಕಳಿಸಿದ್ದಾರೆ. ರಿಪೋರ್ಟೆಲ್ಲ ಕೇಳಿ ಭಾಳ ಖುಷಿ ಆಯಿತು. ನಿನ್ನ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇದೆ, ಸೊ ವೆರಿ ಹ್ಯಾಪಿ ಅಂತ ತುಂಬ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನೆನಪಿರಲಿ ಪ್ರೇಮ್ ಅವರೇ ಸ್ವತಃ ಹೋಗಿ ನಿನ್ನೆ ಸಿನಿಮಾ ನೋಡಿದ್ದಾರೆ. ನೆನಪಿರಲಿ ಪ್ರೇಮ್ ನನ್ನ ಗೆಳೆಯ, ತುಂಬ ಥ್ಯಾಂಕ್ಸ್. ಹೀಗೆ ಎಲ್ಲರೂ, ಅಂದರೆ ಧ್ರುವ ಸರ್ಜಾ ಅವರು ಫೋನ್ ಮಾಡಿದರು ನಾನು ಸಿನಿಮಾ ನೋಡಬೇಕು ಅಂತ.
ರಕ್ಷಿತಾ ಮೇಡಮ್ ಫೋನ್ ಮಾಡಿದ್ರು, ಪ್ರೇಮ್ ಸರ್ ಸ್ವಿಟ್ಜರ್ಲ್ಯಾಂಡಿಂದನೇ ಕೇಳ್ತಾ ಇದ್ದಾರೆ ಅಂತ, ಹೇಗೆ ಹೋಗ್ತಾ ಇದ್ದೀವಿ ಯುದ್ಧಕಾಂಡ, ಏನಾಗಿದೆ ಎಲ್ಲ ಕೇಳ್ತಾ ಇದ್ರು ಕಣೋ ಅಂತ ರಕ್ಷಿತ್ ಅವ್ರು ಫೋನ್ ಮಾಡಿದ್ರು. ಅವರಾಗೆ ಪೋಸ್ಟ್ ಮಾಡಿದ್ರು ಬುಕ್ ಮೈ ಶೋ ಟ್ರೆಂಡಿಂಗಲ್ಲಿ ಇರೋದು. ಪ್ರೇಮ್ ಸರ್ ಕೇಳ್ತಾ ಇದ್ರು ಕಣೋ, ಅವ್ರು ಬರ್ತಿದ್ದಂಗೆ ನಾವು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದರು. ಸೊ ಎಲ್ಲರೂ ಸ್ವಯಂ ಪ್ರೇರಿತಾಗಿ ಅಂದರೆ ತಮ್ಮ ಏನಂತಾರೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇಂಡಸ್ಟ್ರಿನಲ್ಲಿ ಎಲ್ಲರೂ ಯುದ್ಧಕಾಂಡ ಪರವಾಗಿದ್ದಾರೆ. ಸೊ ಹಂತವಾಗಿ ಎಲ್ಲ ಇಂಡಸ್ಟ್ರಿನವ್ರು ಎಲ್ಲರೂ ನೋಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡಬೇಕಂತ ಇದ್ದೀನಿ ನಾನು. ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು, ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೋ ಇವರು ರಿಷಬ್ ಅವರು ಕೇಳ್ತಾ ಇದ್ದಾರಂತೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ತೀವಿ ಅಂತ ಇದ್ದಾರೆ. ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಒಬ್ಬೊಬ್ಬರೇ ನೋಡ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು. ಇಡೀ ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಥ್ಯಾಂಕ್ಸ್. ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ರು, ಅವರು ಕೂಡ ತಮ್ಮದೇ ಆದಂಥ ಒಂದು ಸ್ವಯಂ ವಿಡಿಯೋ ಮಾಡಿ ಹಾಕಿದ್ರು. ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಇಂಡಸ್ಟ್ರಿಯಿಂದ. ಸೊ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್. ಅಂದರೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಯುದ್ಧಕಾಂಡ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ನೆನಪಿಸ್ತಿದ್ದಾರೆ. ಹಳೆ ಯುದ್ಧಕಾಂಡಗೆ ಅನಿಲ್ ಸರ್ ಅವರ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು. ಈ ಯುದ್ಧಕಾಂಡಗೆ ಅವರ ಮಗ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರೋದು. ಸಿನಿಮಾ ಸ್ಟಾರ್ಟಿಂಗ್ ಡೇ ಒನ್ನಿಂದ ಇವತ್ತವರೆಗೂ ಹಾಗೆ ಸೈಡಲ್ಲಿ ನಿಂತ್ಕೊಂಡು ತುಂಬ ಎಫರ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅನಿಲ್ ಸರ್. ಆ್ಯಂಡ್ ವೆಂಕಟೇಶ್ ಸರ್, ಹಾಂ, ನಿಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಾವ್ ಸೊ ಬಿಟ್ಟರೆ ಇನ್ನೂ 1 hour ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ. ಆಕ್ಚುಲಿ ಆಡಿಯನ್ಸ್ ತುಂಬಾ ಜನ ಅಜಯ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಇದನ್ನ ಮುಂದುವರಿಸಿ ಪಾರ್ಟ್ 3 ಅಂದ್ರೆ ಸೀರೀಸ್ ತರ ಮಾಡಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಹೇಳುವಂತ ವಿಷಯಗಳು ತುಂಬಾ ಇದೆ. ಅದು ಅಂದ್ರೆ ಒಂದು ಮೆಸೇಜ್ ಹೇಳುವಂತ ವಿಷಯಗಳು ತುಂಬಾ ಇದೆ. ಇದನ್ನ ಸೀರೀಸ್ ತರ ಮಾಡಿ ಅಂತ ತುಂಬಾ ಜನ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ.